ಎಲ್ಲರಿಗೂ ನಮಸ್ಕಾರ. ಈಗ ನಾವು ಒಂದು ಸರ್ಕ್ಯೂಟ್ನಲ್ಲಿ ಹೇಗೆ ರೆಸಿಸ್ಟರ್ಸ್ಗಳು ತಮ್ಮ ಕೆಲಸವನ್ನ ಮಾಡುತ್ತವೆ ಅಂದ್ರೆ, ಒಂದು ಸಿಂಪಲ್ ಸರ್ಕ್ಯೂಟ್ನಲ್ಲಿ ವಿದ್ಯುನ್ಮಂಡಲದಲ್ಲಿ ರೋಧಕಗಳನ್ನ ರೆಸಿಸ್ಟರ್ಸ್ಗಳನ್ನ ಹಾಕಿದಾಗ ಆ ರೆಸಿಸ್ಟರ್ ಆ ಸರ್ಕ್ಯೂಟ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತಹದ್ದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಸರ್ಕ್ಯೂಟ್ ಅನ್ನ ಡಿಸೈನ್ ಮಾಡ್ಕೊಳ್ಳೋಣ. ಒಂದು ಸೆಲ್ ಅನ್ನ ತಗೊಂಡಿದ್ದೇನೆ, ಹಾಗೆ ಒಂದು ರೆಸಿಸ್ಟರ್ ಅನ್ನ ತಗೊಳ್ತಾ ಇದ್ದೇನೆ, ತಗೊಂಡಿದ್ದೇನೆ, ಹಾಗೆ ಒಂದು ಆಮ್ಮೀಟರ್ ಅನ್ನು ಕೂಡ ತಗೊಳ್ತಾ ಇದ್ದೇನೆ. ಇದಿಷ್ಟನ್ನು ನಾವೀಗ ಸರ್ಕ್ಯೂಟ್ ಮಾಡ್ಕೊಳ್ಳೋಣ. ಕನೆಕ್ಷನ್ ಅನ್ನ ಕೊಡ್ತಾ ಇದ್ದೀನಿ ಥ್ರೂ ದ ಕನೆಕ್ಟಿಂಗ್ ವಯರ್ಸ್. ಹಾಗೆ ಕೊಟ್ಟಾಗ ಏನಾಗುತ್ತೆ ಅನ್ನುವಂತಹದ್ದನ್ನು ಕೂಡ ನೀವು ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡ್ಬೋದು. ಮೊದಲು ಸರ್ಕ್ಯೂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಒಂದು ಕೀಯನ್ನು ಕೂಡ ಇಲ್ಲಿಗೆ ಹಾಕ್ತಾ ಇದ್ದೀನಿ, ಪ್ಲಗ್ ಕೀಯನ್ನ. ಹಾಗೆ ಪ್ಲಗ್ ಕೀಯಿಂದ ಮತ್ತೆ ಕನೆಕ್ಟಿಂಗ್ ವೈರ್ಸ್ಗಳ ಮುಖಾಂತರ ಸರ್ಕ್ಯೂಟ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಕೀಯನ್ನ ಆಫ್ ಮಾಡಿದ್ದೀನಿ. ಪ್ಲಗ್ ಕೀಯನ್ನ ಕ್ಲಿಕ್ ಮಾಡಿದ ತಕ್ಷಣ ಕರೆಂಟ್ ಏನಾಗುತ್ತೆ, ಆಟೋಮ್ಯಾಟಿಕಲಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಈಗ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ. ಈಗ ಆಲ್ರೆಡಿ ಎಲೆಕ್ಟ್ರಾನ್ಸ್ ಹೇಗೆ ಮೂವ್ ಆಗುತ್ತೆ, ಡೈರೆಕ್ಷನ್ ಆಫ್ ದಿ ಕನ್ವೆನ್ಷನಲ್ ಕರೆಂಟ್ ಏನು ಅನ್ನುವಂತಹದನ್ನೆಲ್ಲ ಈ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಮುಖ್ಯವಾಗಿ ಒಂದು ರೆಸಿಸ್ಟರ್ ಒಂದು ಮಂಡಲದಲ್ಲಿ ಅಂದ್ರೆ ಒಂದು ವಿದ್ಯುತ್ ಸರ್ಕ್ಯೂಟ್ ನಲ್ಲಿ ಹೇಗೆ ತನ್ನ ಪ್ರಭಾವವನ್ನ ಬೀರುತ್ತೆ, ಹೌ ಎ ರೆಸಿಸ್ಟರ್ ಇನ್ಫ್ಲೂಯೆನ್ಸಸ್ ದ ಫ್ಲೋ ಆಫ್ ಕರೆಂಟ್ ಅನ್ನುವಂತಹದನ್ನ ಈ ಒಂದು ಪಿಕ್ಚರ್ ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಇರುವಂತಹ ಬ್ಯಾಟರಿ ಎಷ್ಟು ವೋಲ್ಟ್ ಇದೆ? ಇದು 9 ವೋಲ್ಟ್ಸ್ ಇದೆ. ಹಾಗೆ ಹಾಕಿರುವಂತಹ ರೆಸಿಸ್ಟರ್ 10 ಓಮ್ ಇದೆ. 10 ಓಮ್ ಇದ್ದಾಗ 9 ವೋಲ್ಟ್ಸ್ ಬ್ಯಾಟರಿ ಇದ್ದಾಗ ಈ ಒಂದು ಸರ್ಕ್ಯೂಟ್ ನಲ್ಲಿ ಹರಿಯುವಂತಹ ವಿದ್ಯುತ್ ಎಷ್ಟಿರುತ್ತೆ? 0.9 ಆಂಪಿಯರ್ ಆಗಿದೆ. 0.9 ಇನ್ನ ಹೆಚ್ಚು ಆಗೋದಿಲ್ಲ, ಕಮ್ಮಿನೂ ಆಗೋದಿಲ್ಲ. ಕಾರಣ ಇಷ್ಟೇ, ಇಲ್ಲಿ 10 ಓಮ್ ಇದೆ, ಇಲ್ಲಿ 0.9 ಆಂಪಿಯರ್ ಅಷ್ಟು ಕರೆಂಟ್ ಇದೆ. ಯಾವಾಗಲೂ ಕರೆಂಟ್ ಮತ್ತೆ ರೆಸಿಸ್ಟರ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಸಿಗುವಂತಹದ್ದು ವೋಲ್ಟೇಜ್. ಸೊ 10 ಇಂಟು 0.9 ಅಂದ್ರೆ 10ನ್ನ 0.9 ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ 9 ಸಿಗುತ್ತೆ. ನಾವೀಗ ಏನ್ ಮಾಡೋಣ, ಇಲ್ಲಿರುವಂತಹ ರೆಸಿಸ್ಟರ್ನ ರೆಸಿಸ್ಟೆನ್ಸ್ ಅನ್ನ ಅಂದ್ರೆ ಈ ರೋಧಕದ ರೋಧವನ್ನ ಹೆಚ್ಚಿಸ್ತಾ ಹೋಗೋಣ. ಆಗ ಇಲ್ಲಿ ಹರಿಯುತ್ತಿರುವಂತಹ ಈ ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹದಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ ಅನ್ನುವಂತಹದನ್ನ ಗಮನಿಸೋಣ. 10 ಓಮ್ ಇದ್ದಾಗ 0.9 ಆಂಪಿಯರ್ ಅಷ್ಟು ಕರೆಂಟು ಈ ಒಂದು ಸರ್ಕ್ಯೂಟ್ ನಲ್ಲಿ ಹರಿತಾ ಇದೆ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿರುವಂತಹ ರೆಸಿಸ್ಟೆನ್ಸ್ ಅಂದ್ರೆ ರೋಧವನ್ನ ಹೆಚ್ಚು ಮಾಡ್ತೀನಿ. 10 ಓಮ್ ಇದ್ದದನ್ನ ಹಾಗೆ ನಾನು 20 ಓಮ್ಗೆ ತಂದು ನಿಲ್ಲಿಸ್ತೀನಿ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 20 ಓಮ್ ಇಲ್ಲಿ ಆಗಿದೆ. 20 ಓಮ್ ಆದ ತಕ್ಷಣ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಕರೆಂಟ್ ಫ್ಲೋಯಿಂಗ್ ಅಂದ್ರೆ ವಿದ್ಯುತ್ ಪ್ರವಾಹ ಎಷ್ಟಾಗಿದೆ ಅಂತ. ರೆಸಿಸ್ಟೆನ್ಸ್ ಅಂದ್ರೆ ರೋಧ ಡಬಲ್ ಆದ ತಕ್ಷಣ ಇಲ್ಲಿ ಹರಿತಾ ಇರುವಂತಹ ಕರೆಂಟ್ ಏನಾಯ್ತು, ಅದರ ಅರ್ಧದಷ್ಟಾಯ್ತು. ಸಿಂಪಲ್ ಆಗಿ ಹೇಳೋದಾದ್ರೆ 20 ಮತ್ತೆ 0.45 ನ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ 9 ಸಿಗುತ್ತೆ. ಅಲ್ಲಿಗೆ ನಮಗೆ ಗೊತ್ತಾಗಿದ್ದೇನಂತಂದ್ರೆ, ಒಂದು ಸರ್ಕ್ಯೂಟ್ ನಲ್ಲಿ ಯಾವಾಗ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೋ ಆಗ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಕರೆಂಟ್ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ರೆಸಿಸ್ಟೆನ್ಸ್ ಅಂದ್ರೆ ರೋಧ ಹೆಚ್ಚಾಗ್ತಾ ಹೋದಾಗ ವಿದ್ಯುತ್ ಹರಿಯೋದು ಕಡಿಮೆ ಆಗ್ತಾ ಹೋಗುತ್ತೆ. ಬೇಕಿದ್ರೆ ಇನ್ನೂ ಒಂದನ್ನ ನಾವು ಪ್ರಯೋಗ ಮಾಡಿ ನೋಡೋಣ. 30 ಓಮ್ಗೆ ತಂದಾಗ ಇಲ್ಲಿ ಬಂದಂತಹ ಕರೆಂಟ್ 0.3 ಆಯಿತು. ಅಗೈನ್ 0.3 ಇಂಟು 30 9 ವೋಲ್ಟೇ ಆಗುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಎಲೆಕ್ಟ್ರಾನ್ ನ ಮೋಷನ್ ಸ್ಲೋ ಆಗ್ತಾ ಇದೆ. ಅದು ಮೂವ್ ಆಗ್ತಾ ಇದೆಯೋ ಇಲ್ವೋ ಅನ್ನೋ ಲೆವೆಲ್ಗೆ ಅದು ಚಲಿಸ್ತಾ ಇದೆ. ಹಾಗೆ ಬೇಕಿದ್ರೆ ನೀವು ಇದರ ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡಿ ತೋರಿಸ್ತೀನಿ. ಎಲೆಕ್ಟ್ರಾನ್ ನ ಮೋಷನ್ ಅನ್ನ ಹಾಗೆ ಗಮನಿಸಿ, ಅಬ್ಸರ್ವ್ ಮಾಡಿ. ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋದ ಹಾಗೆ ಎಲೆಕ್ಟ್ರಾನ್ ಫ್ಲೋ ಹೆಚ್ಚುತ್ತಾ ಹೋಗ್ತಾ ಇದೆ.
ಎಲೆಕ್ಟ್ರಾನ್ ಫ್ಲೋ ಹೆಚ್ಚುತ್ತಾ ಹೋಗುತ್ತೆ ಅಂತಂದ್ರೆ ಅರ್ಥ ಏನು? ಹರಿತಾ ಇರುವಂತಹ ಕರೆಂಟ್ ಹೆಚ್ಚಾಗುತ್ತೆ ಅಂತ. ಈ ರೀತಿಯಾಗಿ ಒಂದು ರೆಸಿಸ್ಟೆನ್ಸ್ ಒಂದು ಸರ್ಕ್ಯೂಟ್ ನಲ್ಲಿ ಫ್ಲೋ ಆಗ್ತಾ ಇರುವಂತಹ ಕರೆಂಟ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ರೆಸಿಸ್ಟೆನ್ಸ್ ಹೆಚ್ಚಾದ್ರೆ ಅಂದ್ರೆ ರೋಧ ಹೆಚ್ಚಾದ್ರೆ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ ಅಂದ್ರೆ ಕರೆಂಟ್ ಕಡಿಮೆ ಆಗುತ್ತೆ. ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ. ಈ ಒಂದು ಸಿಂಪಲ್ ಸರ್ಕ್ಯೂಟ್ ನಿಂದ ಹೇಗೆ ರೋಧ ಮತ್ತೆ ಕರೆಂಟ್ ಒಂದಕ್ಕೊಂದು ಡಿಪೆಂಡ್ ಆಗಿತ್ತೆ ಅನ್ನುವಂತಹದ್ದನ್ನ ನಾವು ತಿಳ್ಕೊಂಡ್ವಿ. ಈಗ ನಾವಿಲ್ಲಿ 10 ಓಮ್ ರೆಸಿಸ್ಟೆನ್ಸ್ ಅನ್ನ ತಗೊಂಡಿದ್ವಿ. 10 ಓಮ್ ರೆಸಿಸ್ಟೆನ್ಸ್ಗೆ 0.9 ಆಂಪಿಯರ್ ಅಷ್ಟು ಕರೆಂಟ್ ಬರ್ತಾ ಇದೆ. ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಹೇಳ್ಬೋದು, ಈ 10 ಓಮ್ ಜೊತೆಗೆ ಇನ್ನೊಂದು ರೆಸಿಸ್ಟರ್ನ ನಾವು ಕನೆಕ್ಟ್ ಮಾಡಿದ್ರೆ ಏನಾಗಬಹುದು? ಮೊದಲಿಗೆ ನಾವು ಬೆಲೆಗಳನ್ನ ಒಂದು ಸಲ ಒಂದು ರೆಸಿಸ್ಟರ್ ಇದ್ದಾಗ ಹೇಗಿರುತ್ತೆ ಅಂತ ನೋಡ್ಕೊಂಡ್ಬಿಡೋಣ. 10 ಓಮ್ ಇದ್ದಾಗ 0.9 ಆಂಪಿಯರ್ ಬಂದಿದೆ. ಇದನ್ನ ನಾನು 20 ಓಮ್ ಮಾಡ್ತೀನಿ. ಇನ್ನೊಮ್ಮೆ ನೋಡ್ಕೊಂಡ್ಬಿಡಿ, ಇದನ್ನ 20 ಓಮ್ ಮಾಡಿದಾಗ 0.45 ಆಂಪಿಯರ್ ಅಷ್ಟು ಕರೆಂಟ್ ಬಂದಿದೆ. ಇದನ್ನ ನೀವು ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. 10 ಓಮ್ ಇದ್ದಾಗ 0.9 ಆಂಪಿಯರ್ ಬಂತು, 20 ಓಮ್ ಇದ್ದಾಗ 0.45 ಆಂಪಿಯರ್ ಬಂತು. ನಾನೀಗ ಇಲ್ಲಿರುವಂತಹ 10 ಓಮ್ ರೆಸಿಸ್ಟರ್ ನ ಜೊತೆಗೆ ಇನ್ನೊಂದು ರೆಸಿಸ್ಟರ್ ಅನ್ನ ಕನೆಕ್ಟ್ ಮಾಡೋಣ. ಆಗ ಏನಾಗುತ್ತೆ ಅನ್ನುವಂತಹದ್ದನ್ನು ಕೂಡ ನೋಡ್ತಾ ಹೋಗೋಣ. ಕನೆಕ್ಟ್ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ವಿಚ್ ಆಫ್ ಮಾಡ್ಕೊಳ್ತೀನಿ. ಸ್ವಿಚ್ ಆಫ್ ಆಗಿದೆ. ಇಲ್ಲಿ ಈ ಒಂದು ಸರ್ಕ್ಯೂಟ್ ಅನ್ನ ತುಂಡರಿಸ್ತೀನಿ. ತುಂಡರಿಸಿ ಈ ಜಾಗದಲ್ಲಿ ನಾನು ಇನ್ನೊಂದು ರೆಸಿಸ್ಟರ್ ಅನ್ನ ತಂದು ಕೂರಿಸ್ತೀನಿ. ಮತ್ತೊಂದು ರೆಸಿಸ್ಟರ್ ಅನ್ನ ತಗೊಳ್ತಾ ಇದ್ದೀನಿ. ಹಾಗೆ ಅಬ್ಸರ್ವ್ ಮಾಡಿ, ರೆಸಿಸ್ಟರ್ನ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಕನೆಕ್ಟ್ ಮಾಡಿ ಈ ರೀತಿ ಜಾಯಿನ್ ಮಾಡಿದ್ದೀನಿ. ಈಗ ಇಲ್ಲಿ 10 ಓಮ್ ಇದೆ, ಇಲ್ಲಿ 10 ಓಮ್ ಇದೆ. ಹಾಗಾದ್ರೆ ಈ ರೀತಿ ಇದ್ದಾಗ ಇಲ್ಲಿ ಬರುವಂತಹ ಕರೆಂಟ್ ನಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನುವಂತಹದ್ದನ್ನ ನೋಡೋಣ. ಕೀಯನ್ನ ಆನ್ ಮಾಡ್ತಾ ಇದ್ದೀನಿ. ಪ್ಲಗ್ ಕೀಯನ್ನ ಹಾಕಿದ ತಕ್ಷಣ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ವಿದ್ಯುತ್ ಹರಿತಾ ಇದೆ. ಕರೆಂಟ್ ಅನ್ನ ನೋಡಿ, ವಿದ್ಯುತ್ ಪ್ರವಾಹವನ್ನ ನೋಡಿ, 0.45 ಆಂಪಿಯರೇ ಬಂದಿದೆ. ಅಂದ್ರೆ ಇದರಲ್ಲಿರುವಂತಹ ರೆಸಿಸ್ಟೆನ್ಸ್ ಅಂದ್ರೆ ರೋಧವನ್ನ ಹೆಚ್ಚು ಮಾಡಿದ್ರು ಅಷ್ಟೇ ವ್ಯಾಲ್ಯೂ ಬಂದಿತ್ತು. ಇಲ್ಲಿ ಮೊದಲು 10 ಓಮ್ ತಗೊಂಡಿದ್ವಿ, ಅವಾಗ 0.9 ಬಂದಿತ್ತು. 20 ಓಮ್ ಮಾಡಿದಾಗ 0.45 ಬಂದಿತ್ತು. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿರುವಂತಹ ರೆಸಿಸ್ಟೆನ್ಸ್ ಅನ್ನ ನಾನು ಬದಲಾಯಿಸಿಲ್ಲ, ರೋಧವನ್ನ ಬದಲಾಯಿಸಿಲ್ಲ, 10 ಓಮೇ ಇದೆ. ಆದ್ರೆ ಇದ್ರ ಜೊತೆಯಲ್ಲಿ ಇದೇ ಒಂದು ಸರ್ಕ್ಯೂಟ್ ನಲ್ಲಿ ಇನ್ನೊಂದು ರೆಸಿಸ್ಟೆನ್ಸ್ ಅನ್ನ ನಾನು ಇನ್ಕ್ರೀಸ್ ಮಾಡಿದೆ. ಅಂದ್ರೆ ಹೊಸ ರೆಸಿಸ್ಟರ್ ಅನ್ನ ಹಾಕಿದಾಗ ಇಲ್ಲಿ ರೋಧ ಹೆಚ್ಚಾಯ್ತು. ಇಲ್ಲಿ 10 ಓಮ್, ಇಲ್ಲಿ 10 ಓಮ್ ಹಾಕಿದೆ. ಈ ಹಿಂದೆ 20 ಓಮ್ ಬಳಸಿದಂತಹ ರೆಸಿಸ್ಟೆನ್ಸ್ ಅಲ್ಲಿ ಎಷ್ಟು ಕರೆಂಟ್ ಬಂದಿತ್ತೋ ಅಷ್ಟೇ ಕರೆಂಟು ಎರಡು 10 ಓಮ್ ಇರುವಂತಹ ರೆಸಿಸ್ಟೆನ್ಸ್ ಅನ್ನ ಈ ರೀತಿಯಾಗಿ ಕನೆಕ್ಟ್ ಮಾಡಿದಾಗ್ಲೂ ಅಷ್ಟೇ ಕರೆಂಟ್ ಬರ್ತಾ ಇದೆ. ಇಲ್ಲಿ ನಾನು ಜೋಡಿಸಿರುವಂತಹ ಜೋಡಣೆ ಹೇಗಿದೆ ಅನ್ನುವಂತಹದ್ದನ್ನ ನೀವು ಗಮನಿಸಬೇಕು. ಇಲ್ಲಿ ಬಂದು ನಾನು ಈ ಸರ್ಕ್ಯೂಟ್ ನಲ್ಲಿ ಒಂದು ರೋಧವನ್ನ ಹಾಕೊಂಡಿದ್ದೆ. ಈ ರೋಧದ ಒಂದು ತುದಿಯನ್ನ ಮತ್ತೊಂದು ರೋಧದ ಇನ್ನೊಂದು ತುದಿಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಆ ಮತ್ತೊಂದು ರೋಧದ ಇನ್ನೊಂದು ತುದಿಯನ್ನ ತಗೊಂಬಂದು ಸರ್ಕ್ಯೂಟ್ಗೆ ಕಂಟಿನ್ಯೂಯೇಷನ್ ಕೊಟ್ಟಿದ್ದೀನಿ. ಈ ರೀತಿ ಜೋಡಣೆ ಮಾಡಿದ್ರೆ ನಾವಿದನ್ನ ಸರಣಿ ಜೋಡಣೆ ಅಂತ ಕರಿತೀವಿ. ಅಂದ್ರೆ ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ. ಇಲ್ಲಿ ನಾವು ರೆಸಿಸ್ಟೆನ್ಸ್ ಗಳನ್ನ ಸೀರೀಸ್ ನಲ್ಲಿ ಅಂದ್ರೆ ಸರಣಿಯಲ್ಲಿ ಜೋಡಿಸಿದ್ದೇವೆ. ಸರಣಿಯಲ್ಲಿ ರೆಸಿಸ್ಟೆನ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ, ಹೆಚ್ಚು ಮಾಡ್ತಾ ಹೋದ್ರೆ ಹರಿಯುವಂತಹ ವಿದ್ಯುತ್ನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸೀರೀಸ್ ನಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಆಗಿದೆ. ಈಗ ಇಲ್ಲಿ ಯಾವುದಾದ್ರೂ ಒಂದು ರೆಸಿಸ್ಟರ್ನ ರೆಸಿಸ್ಟೆನ್ಸ್ ಅನ್ನ ಅಂದ್ರೆ ರೋಧವನ್ನ ಹೆಚ್ಚಿಸ್ತೀನಿ. ಕಾರಣ ಇನ್ನೊಂದು ಅಂಶವನ್ನ ನಿಮಗೆ ತಿಳಿಸಬೇಕಾಗಿದೆ. ಇಲ್ಲಿರುವಂತಹ ರೋಧಕದ ರೋಧವನ್ನ 20 ಓಮ್ ಮಾಡಿದ್ದೇನೆ. ಈಗ ಒಂದು ವ್ಯತ್ಯಾಸವನ್ನ ನಾವಿಲ್ಲಿ ನೋಡೋಣ. ಅಬ್ಸರ್ವ್ ಮಾಡಿ, 10 ಓಮ್ ಮತ್ತೆ 20 ಓಮ್
ಇವೆರಡನ್ನೂ ಕೂಡಿದ್ರೆ 30 ಓಮ್ ಆಗುತ್ತೆ. 30 ಓಮ್ ಇಂಟು 0.3 9 ವೋಲ್ಟೇ ಆಗುತ್ತೆ. ಆದ್ರೆ ಇಲ್ಲಿ ವಿಶೇಷತೆ ನಾವು ನೋಡ್ಬೇಕಾಗಿರುವಂತಹದ್ದು, ಇಲ್ಲಿ ಎಷ್ಟು ವಿಭವಾಂತರವಿದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು, ಇದರಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಅನ್ನುವಂತಹದ್ದನ್ನ. ಅದಕ್ಕೋಸ್ಕರ ಒಂದು ವೋಲ್ಟ್ ಮೀಟರ್ ಅನ್ನ ತೆಗೆದುಕೊಳ್ತಾ ಇದ್ದೇನೆ. 10 ಓಮ್ನ ಎರಡು ತುದಿಗಳ ನಡುವೆ ವೋಲ್ಟೇಜ್ ಎಷ್ಟಿದೆ ಅನ್ನುವಂತಹದ್ದನ್ನ ಈಗ ನಾವು ಚೆಕ್ ಮಾಡೋಣ. ಇಲ್ಲಿ ಇಡ್ತಾ ಇದ್ದೀನಿ. ಹೀಗೆ ಇಟ್ಟಾಗ ನೋಡಿ, 10 ಓಮ್ ರೆಸಿಸ್ಟರ್ ನಲ್ಲಿ ವೋಲ್ಟೇಜ್ 3 ವೋಲ್ಟೇಜ್ ಇದೆ. ಹಾಗೆ ಇದರಲ್ಲೂ 3 ವೋಲ್ಟೇ ಇರುತ್ತಾ ಅನ್ನುವಂತಹದ್ದನ್ನೇ ಈಗ ನಾವು ಪರೀಕ್ಷೆ ಮಾಡಬೇಕಾಗಿರೋದು. ಚೆಕ್ ಮಾಡೋಣ. ನೋಡಿ, ಇಲ್ಲಿ ಇಡ್ತಾ ಇದ್ದೀನಿ. ಇದನ್ನ ತಗೊಂಡೋಗಿ ಈಗ ಇಲ್ಲಿ ಇಡ್ತೀನಿ. 6 ವೋಲ್ಟ್ ಬರ್ತಾ ಇದೆ. 10 ಓಮ್ನಲ್ಲಿದ್ದಾಗ 3 ವೋಲ್ಟ್, 20 ಓಮ್ನಲ್ಲಿ ಇಟ್ಟಾಗ 6 ವೋಲ್ಟ್ ಬಂತು. ಇದರಿಂದ ನಮಗೆ ಗೊತ್ತಾಗೋದೇನಂತಂದ್ರೆ, ರೆಸಿಸ್ಟರ್ಗಳನ್ನ ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿದ್ರೆ ವೋಲ್ಟೇಜ್ ಬೇರೆ ಬೇರೆ ಆಗತ್ತೆ. ಆದ್ರೆ ಒಂದು ವಿಶೇಷತೆ ಏನಂದ್ರೆ, ಈ ಒಂದು ರೆಸಿಸ್ಟರ್ನ ತುದಿಗಳ ನಡುವೆ ಇರುವಂತಹ ವೋಲ್ಟೇಜ್ ಹಾಗೆ ಈ ಒಂದು ರೆಸಿಸ್ಟರ್ನ ತುದಿಗಳ ನಡುವೆ ಇರುವಂತಹ ವೋಲ್ಟೇಜ್ ಎರಡನ್ನೂ ಕೂಡಿದ್ರೆ ಈ ಒಟ್ಟು ವೋಲ್ಟೇಜ್ಗೆ ಈಕ್ವಲ್ ಇರುತ್ತೆ. ಅಂದ್ರೆ ಇದನ್ನ V1 ಅನ್ಕೊಳ್ಳೋಣ, ಇದನ್ನ V2 ಅಂತ ಅನ್ಕೊಳ್ಳೋಣ. V1 ಪ್ಲಸ್ V2 ಅಂದ್ರೆ ಇದರಲ್ಲಿ ಬಂದಂತಹ ವೋಲ್ಟೇಜ್ 3, ಇದರಲ್ಲಿ ಬಂದಂತಹ ವೋಲ್ಟೇಜ್ 6. 3 ಪ್ಲಸ್ 6 9ಕ್ಕೆ ಈಕ್ವಲ್ ಆಗತ್ತೆ. ಅಂದ್ರೆ ನಾವು ಒಂದು ಸರ್ಕ್ಯೂಟ್ ನಲ್ಲಿ ಈ ರೀತಿ ರೆಸಿಸ್ಟರ್ ಗಳನ್ನ ಸೀರೀಸ್ ಅಲ್ಲಿ ಜೋಡಿಸಿದ್ರೆ ಅವುಗಳ ಮುಖಾಂತರ ಹರಿತಾ ಇರುವಂತಹ ವಿದ್ಯುತ್ನ ಪ್ರಮಾಣ ಸೇಮ್ ಇರುತ್ತೆ. ಆದ್ರೆ ಅವುಗಳ ತುದಿಗಳ ನಡುವೆ ಇರುವಂತಹ ವಿಭವಾಂತರ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್, ವೋಲ್ಟೇಜ್ ಏನಿರುತ್ತೆ ಇದು ಬೇರೆ ಬೇರೆ ಆಗಿರುತ್ತೆ. ಇದು ಸೀರೀಸ್ ನಲ್ಲಿ ಬರುವಂತಹ ಒಂದು ವಿಶೇಷವಾದಂತಹ ಲಕ್ಷಣ. ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ನಾವು ಗಮನಿಸಬೇಕು. ಏನಂತಂದ್ರೆ, ಇಲ್ಲಿ ಎಲ್ಲವೂ ಕೂಡ ಸರಣಿಯಲ್ಲಿ ಜೋಡಣೆಯಾಗಿದೆ. ಹಾಗಾಗಿ ಮಧ್ಯದಲ್ಲಿರುವಂತಹ ಯಾವುದಾದ್ರೂ ಒಂದು ಸರ್ಕ್ಯೂಟ್ ಬ್ರೇಕ್ ಆದ್ರೆ ಅಥವಾ ಕೆಟ್ಟು ಹೋದ್ರೆ ವಿದ್ಯುತ್ ಮುಂದಕ್ಕೆ ಹರಿಯೋದಿಲ್ಲ. ಆವಾಗ ಇಡೀ ಸರ್ಕ್ಯೂಟ್ ವಿದ್ಯುತ್ ಹರಿಯದೇ ಇರೋ ಹಾಗೆ ಆಗತ್ತೆ, ಕರೆಂಟ್ ನಿಂತೋಗುತ್ತೆ. ಇದು ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಉಪಯೋಗ ಆಗುತ್ತೆ, ಮತ್ತೆ ಕೆಲವು ಸಂದರ್ಭಗಳಲ್ಲಿ ಇದು ಅನಾನುಕೂಲವನ್ನ ಉಂಟು ಮಾಡುತ್ತೆ. ಇದನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕನೆಕ್ಷನ್ಸ್ ಗಳನ್ನ ಮಾಡಿ ಅದು ಹೇಗಾಗುತ್ತೆ ಅನ್ನುವಂತಹದನ್ನ ವಿವರವಾಗಿ ತಿಳಿಸ್ಕೊಡ್ತೀನಿ. ಇದುವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.